ಹಾಯ್ ಗೈಸ್, ಎಲ್ರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡಬಹುದು ಇಂಡಿಯನ್ ಆರ್ಮಿನಲ್ಲಿ ಏನು ಪರ್ಮನೆಂಟ್ ಭರ್ತಿ ಆಗಿರ್ತಕ್ಕಂತಹ EOC ನಲ್ಲಿ ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ ನಲ್ಲಿ ನಿಮಗೆ ಏನಪ್ಪಾ 723 ಹುದ್ದೆಗಳನ್ನ ಕರೆದಿರ್ತಾರೆ ವೀಕ್ಷಕರೇ. ಅದರ ಸಲುವಾಗಿ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ನೀಡೋದಕ್ಕೆ ಬಂದಿದ್ದೇನೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಏನಪ್ಪಾ ಅಂದ್ರೆ ಹೇಳೋದಾದ್ರೆ ಇಲ್ಲಿ ನೋಡಬಹುದು EOC ನಲ್ಲಿ ಎಷ್ಟು 723 ಹುದ್ದೆಗಳು ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನ ಕರೆದಿರ್ತಾರೆ. ಇದಕ್ಕೆ ನೋಡಬಹುದು ಯಾವುದೇ ತರದ ಏನು ಅರ್ಜಿ ಶುಲ್ಕ ಇರೋದಿಲ್ಲ. ಫ್ರೀ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಇರುತ್ತೆ. ನೀವು ಫ್ರೀ ಆಗಿ DD ಇರೋದಿಲ್ಲ, ಏನಿಲ್ಲ. ತಾವೆಲ್ಲರೂ ಕೂಡ ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ ವೀಕ್ಷಕರೇ. ಸರಿನಾ? ಇದು ನೋಡಬಹುದು ಇದರಲ್ಲಿ ನಿಮ್ಗೆ ಸುಮಾರು ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ತುಂಬಾ ಪೋಸ್ಟರ್ಸ್ ಗಳಿದಾವೆ. ಇಲ್ಲಿ ನೋಡಬಹುದು ಬೇರೆ ಬೇರೆ ತರಹದ ಪೋಸ್ಟ್ ಗಳಿದಾವೆ. ಅದರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಇಲ್ಲಿ ನೋಡಬಹುದು ನಿಮ್ಗೆ ಏಜ್ ಲಿಮಿಟ್ ಏನಿರ್ಬೇಕಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ನಿಮ್ಗೆ 18 ವರ್ಷದಿಂದ 25 ವರ್ಷದವರೆಗೆ ಏನು ಸಾಮಾನ್ಯವಾಗಿ ಎಲ್ಲಾ ಪೋಸ್ಟ್ ಗಳಿಗೆ ಏಜ್ ಲಿಮಿಟ್ ಬೇಕಾಗಿದೆ. ಇಲ್ಲಿ ಡ್ರೈವರ್ ಹುದ್ದೆಗಳಿಗೆ 27 ವರ್ಷ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ವೀಕ್ಷಕರೇ ಏಜ್ ಲಿಮಿಟ್. ಸರಿನಾ? ಇಲ್ಲಿ ನೋಡಬಹುದು ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ನೋಡಬಹುದು ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಬೇಕಂತ ಹೇಳಿ ನೋಡೋದಾದ್ರೆ ಇಲ್ಲಿ ಮಿನಿಮಮ್ 10 ಪಾಸ್ ಆಗಿರ್ಬೇಕಾಗಿರುತ್ತೆ. ಸರಿನಾ? 10 ಪಾಸ್ ಆಗಿರ್ಬೇಕಾಗಿರುತ್ತೆ. ಮತ್ತೆ ನಿಮ್ಗೆ ನಿಮ್ಮ ಟ್ರೇಡ್ ವೈಸ್ ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತೀರಿ ಅದರ್ವೈಸ್ ಇಲ್ಲಿ ನೋಡಬಹುದು ನಿಮ್ಮ ಕ್ವಾಲಿಫಿಕೇಶನ್ ಬೇಕಾಗಿರುತ್ತೆ. ನೀವು ಏನಾದ್ರೂ ಟ್ರೇಡ್ಸ್ಮನ್ ಮತ್ತು ಟ್ರೇಡ್ಸ್ಮನ್ ಮ್ಯಾಟ್ ಹುದ್ದೆಗಳಿಗೆ MTS ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸದಿದ್ರೆ ಇಲ್ಲಿ ನೀವು SSLC ಪಾಸ್ ಆಗಿದ್ರೆ ಸಾಕಾಗಿರುತ್ತೆ ವೀಕ್ಷಕರೇ. ಸರಿನಾ? ಅದ್ರ ಬಗ್ಗೆ ನಿಮ್ಗೆ ಯಾವ ಪೋಸ್ಟ್ ಗೆ ಯಾವ ಕ್ವಾಲಿಫಿಕೇಶನ್ ಬೇಕು ಅಂತಕ್ಕಂಥದ್ದು ನಾನು ನಿಮ್ಗೆ ಸಪರೇಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಸರಿನಾ? ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಸರಿನಾ? ಇನ್ನು ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಿಲ್ಲ ಅರ್ಜಿಗಳನ್ನ ಸಲ್ಲಿಸಿ. ಸರಿನಾ? ಏನಾದ್ರೂ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂದ್ರೆ ನೀವು ನಮ್ಗೆ ಏನು ಮೇಲ್ಗಡೆ ಕಾಣುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಪ್ಲಿಕೇಶನ್ ಹಾಕೊಡ್ತೀವಿ. ಹಾಗೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಮೊದಲನೇದಾಗಿ ಏನು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಒಂದು ಫೋಟೋ ಬೇಕಾಗಿರುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗಿರುತ್ತೆ, Gmail ID ಮತ್ತು ಮೊಬೈಲ್ ನಂಬರ್ ಬೇಕಾಗಿರುತ್ತೆ, ವ್ಯಾಲಿಡ್ ಬೇಕಾಗಿರುತ್ತೆ. ಇದಕ್ಕೆ ಎರಡಕ್ಕೂ OTP ಬರುತ್ತೆ. ಸರಿನಾ? ಮತ್ತೆ ನಿಮ್ಮ ಏನು ಪ್ಯಾನ್ ಕಾರ್ಡ್ ಬೇಕಾಗಿರುತ್ತೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ನೀವು OBC ಯಲ್ಲಿ ಯಾರೆಲ್ಲ ಬರ್ತೀರಿ ಅವರು OBC ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸರಿನಾ? OBC ಯಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದಿರಿ ಅವರು OBC ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಏನು ಜನರಲ್ ಅಲ್ಲಿ ಹಾಕ್ತಿರ ಅವ್ರಿಗೆ ಏನು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರೋದಿಲ್ಲ. ಮತ್ತೆ SC ಮತ್ತು ST ಕ್ಯಾಟಗರಿದವರಿಗೂ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ವೀಕ್ಷಣೆ. ಸರಿನಾ? ಇಷ್ಟು ಡಾಕ್ಯುಮೆಂಟ್ ಗಳು ನಿಮ್ಗೆ ಬೇಕಾಗಿರುತ್ತೆ. ಸರಿನಾ? ಹಾಗೆ ಇನ್ನು ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಎದರ ಬಗ್ಗೆ ಮಾಹಿತಿ ಬೇಕು ಅದನ್ನ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಣೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಣೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ವೀಕ್ಷಣೆ ಧನ್ಯವಾದಗಳು.